ಮಾಡುವಂಥ ಎಲ್ಲ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ. ಆದರೆ ಈ ಒಂದು ಸಂದರ್ಭದಲ್ಲಿ ಇನ್ನೂ ಅಷ್ಟೇ ನಮ್ಮ ಆರ್ ಅಶೋಕರು ಒಂದು ಕಡೆ ಹೇಳ್ತಾರೆ, ಸರ್ಕಾರಕ್ಕೆ 2 ವರ್ಷ ಆಯಿತು, ಆದರೆ ಇನ್ನೂ ರಸ್ತೆಗಳಲ್ಲಿರುವ ಗುಂಡಿಗಳು ಮುಚ್ಚಲಿಲ್ಲ, ಔಷಧ ಸಿಗ್ತಾ ಇಲ್ಲ, ಜನಕ್ಕೆ 60ರಷ್ಟು ಕಮಿಷನ್ ವಸೂಲಿ ಮಾಡಲಿಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾಲ ಸುರೇಶ್ ಬಾಬು JDSದವರು ಅವರು ಶಾಸಕರ ಅನುದಾನ ನೀಡಿಕೆಯಲ್ಲಿ ತಾರತಮ್ಯ ಮಾಡ್ತಾ ಇದೆ ಅಂತ 50 ಕೋಟಿ ಕೊಡ್ತಾರಂತ ಕೇವಲ ಆಡಳಿತ ಪಕ್ಷದವ್ರಿಗೆ ಮಾತ್ರ ಕೊಡ್ತಾ ಇದ್ರಿ, ನಮಗೆ ವಿರೋಧ ಪಕ್ಷದವ್ರಿಗೆ ಕೊಡ್ತಾ ಇಲ್ಲ, ನಮಗೆ ಕೊಡ್ರಿ 50 ಕೋಟಿ ರೂಪಾಯಿ ಪ್ರತಿ ಶಾಸಕರಿಗೆ, ನಾವು ಖರ್ಚು ಮಾಡಿದ್ದೀವಿ, ನಮ್ಮ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಮ್ಮ ಏರಿಯಾದಲ್ಲಿ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಈ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಸರ್ಕಾರವು ಸಹಿತ ರೆಡಿ ಆಗ್ಯದ. ಈಗ ಸಿದ್ದರಾಮಯ್ಯರು ತಂತ್ರಕ್ಕೆ ಪ್ರತಿತಂತ್ರ ಹೆಣ್ಣಿದ್ರಲ್ಲಿ ಅವರು ನಿಪುಣರಿದ್ದಾರೆ. ಯಡಿಯೂರಪ್ಪನ ಅವರ ಮಗ ವಿಜೇಂದ್ರ ಅವರು ಆಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಯತ್ನಾಳರಂತೆ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ. ಅವರು ತಮ್ಮ ಪ್ರತ್ಯೇಕ ಆಸನದಲ್ಲಿ ಕೂತ್ಕೊಂಡು ನಮಗೆ ಅನಿಸಿದ ಮಾತುಗಳನ್ನು ಮಾತಾಡ್ತಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಸಲದ ಒಂದು ಏನು ಅಧಿವೇಶನ ರಂಗಿನದ್ದು ಆಗಿರ್ತದಂತ. ಇವತ್ತಿನ ಯತ್ನಾಳಿಗೆ ಯಾರಿಗೆ ಬಾಯಿ ಕಟ್ಟೋಕ್ಕೆ ಸಾಧ್ಯ ಇಲ್ಲ, ಸ್ವತಂತ್ರದಾರ ಅವರು. BJP ಅದರಲ್ಲೂ ಮುಖ್ಯ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಮಗನಲ್ಲ, ಮೋಸ್ಟ್ಲಿ ನಿರಂತರ ದಾಳಿ ನಡೆಸ್ಬೋದೇನೋ, ಅವರು ಪ್ರಶ್ನೆ ಮಾಡ್ಬೋದು, ಎರಡೂ ಕಡೆ ಕೇಳ್ಬೋದು. ಸಿದ್ದರಾಮಯ್ಯರದ್ದು ಆಯಿತು, ಅವ್ರದ್ದು ಆಯಿತು. ಹೀಗಾಗಿ ಮತ್ತಷ್ಟು ಇನ್ನೂ ರೋಚ ಇದೆ. ಮೊದಲ ಇದರಲ್ಲೇ BJP ಇದ್ದುಕೊಂಡನ ಯಡಿಯೂರಪ್ಪನ ಟೀಕೆ ಮಾಡ್ತಿದ್ರು. ಇವತ್ತು ಸ್ವತಃ BJP ಕಿತ್ತಾಕಿ ಹೋಗ್ಯದ ಅವ್ರನ್ನ. ಅದಕ್ಕೆ ಈಗೇನು ಯಾರು ಬಿಡಿಲ್ಲ, ಬಿಸ್ಕಿಟ್ ಇಲ್ಲ, ಮಾತಾಡಿಬಿಡೋದಪ್ಪ ಅನ್ನೋಂಥ ನಿರ್ಧಾರಕ್ಕೆ ಬಂದಂಗೆ ಕಾಣ್ತದೆ. ಮುಂದೆ ಅದೇ ಕಾಲಕ್ಕೆ ಇದೂ ಸಹಿತ ಏನೋ ಈ ಎಲ್ಲ ಫೈಟಿಗೆ ಉತ್ತರ ಕೊಡೋಂಗೆ ಸಿದ್ದರಾಮಯ್ಯ ರೆಡಿ ಆಗಿದೆ.